ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ. ಬರ್ರಿ ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ನಮ್ಮ ಅತ್ತಿಗೆ ಮಗಂದು ಮದುವೆದ ಆ ಮದುವೆ ಸಲುವಾಗಿ ಇಲ್ಲೇ ತರಗ ಮತ್ತು ಲಡ್ಗಿ ಉಂಡೆ ಮಾಡೋದು ತೋರಿಸ್ಲಿಕ್ಕತ್ತೀನಿ. ಈಗ ಮೊದಲು ನಾನು ಲಡ್ಗಿ ಉಂಡಿಗೆ ರೆಸಿಪಿ ಹಾಕೀನಿ ಮತ್ತು ಇವತ್ತು ಹೆಂಗೆ ಮಾಡಿದ್ದು ಎಂಬುದನ್ನು ತೋರಿಸ್ತೀನಿ. ಅದಕ್ಕಿಂತ ಮೊದಲೇನಾದ ತುಳಸಿ ಲಗ್ನದ ದಿವಸ ನಾವು ಮಾಡೋದ್ರಿಂದ ತುಳಸಿ ಲಗ್ನದ ಪೂಜಾ ಆರತಿ ಹಾಡು ಎಲ್ಲ ನೋಡ್ಕೊಂಬರೋಣಂತ ಉಂಡೆ ಮತ್ತು ತರಗ ಹೆಂಗೆ ಮಾಡಿದ್ವು ಅಂತ ಈ ವಿಡಿಯೋದಾಗ ಈಗ ನೋಡ್ಕೊಂಬರೋಣ. ಎತ್ತಿದಳಾರತಿಯ ಶ್ರೀ ತುಳಸಿಗೆ ಭಕ್ತಿ ಭಾವಗಳಿಂದಲೀ ಎತ್ತಿದಳಾರತಿ ಸತ್ಯ ಧರ್ಮನ ಸತಿ ಅಚ್ಯುತನ ತೋರೆಂದು ಅತಿ ದೈನ್ಯದಿಂದಲೀ ಎತ್ತಿದಳಾರತಿಯ ಶ್ರೀ ತುಳಸಿಗೆ ಭಕ್ತಿ ಭಾವಗಳಿಂದಲೀ ಆವಕೆ ಊರದಿಂದ ಮುಕ್ತಾವಳಿ ನಾರಿ ತುಳಸಿಗೆ ರಚಿಸಿ ಚಾರು ಹಸ್ತಗಳಿಂದ ನಾರಿ ಭೊಗಸೆ ಒಡ್ಡಿ ವಾರಿ ಜನಾಭನ ತೋರಿಸೆಂದೆನು ತಲಿ ಎತ್ತಿದಳಾರತಿಯ ಶ್ರೀ ತುಳಸಿಗೆ ಭಕ್ತಿ ಭಾವಗಳಿಂದಲೀ ಅನ್ನ ಬೇಡೋ ಋಷಿಗಳು ಯತಿಗಳು ಬಂದು ಎನ್ನನ್ನೇ ಕಾಡುತ್ತಿಹರು ಪನ್ನಂಗವೇಣಿ ನಿನ್ನ ಮೊರೆ ಹೊಕ್ಕೇನೆ ಪನ್ನಗ ಶಯನನ ತೋರಿಸೆಂದೆನು ತಲಿ ಎತ್ತಿದಳಾರತಿಯ ಶ್ರೀ ತುಳಸಿಗೆ ಭಕ್ತಿ ಭಾವಗಳಿಂದಲೀ ಲಕ್ಷ್ಮಿಗೆ ಕೊಲ್ಲಾಪುರದಲ್ಲಿ ವಾಸಿಪದೇವಿಗೆ ಬೆಳಗುವಿನ ಆರುತಿಯ ಲಕ್ಷ್ಮಿಗೆ ಸೇವೆಯ ಮಾಡುವ ಭಾವಿಕ ಜನರಿಗೆ ಭಾವನೆಯಿಂದಲಿ ವರವೀವಳಿಗೆ ಬೆಳಗುವಿನ ಆರುತಿಯ ಲಕ್ಷ್ಮಿಗೆ ಭಕುತರ ಸೇವೆಗೆ ಮುಕುತಿಯ ನೀಡುವ ಸಕಲಾಭರಣದಿ ಪಾವನ ಚರಿತೆಗೆ ಬೆಳಗುವಿನ ಆರುತಿಯ ಲಕ್ಷ್ಮಿಗೆ ಬಿಂಕದಿ ಮೆರೆವರ ಬಿಂಕವ ಮುರಿಯುವ ವೆಂಕಟರಮಣನ ರಾಣಿಗಾನಂದದಿ ಬೆಳಗುವಿನ ಆರುತಿಯ ಲಕ್ಷ್ಮಿಗೆ ಕೊಲ್ಲಾಪುರದಲ್ಲಿ ವಾಸಿಪದೇವಿಗೆ ಬೆಳಗುವಿನ ಆರುತಿಯ ಲಕ್ಷ್ಮಿಗೆ ಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ. ಇದು ನೋಡ್ರಿ ತರಗ ಮಾಡಲಿಕ್ಕಿಲ್ಲೇ ಒಂದು ಬಟ್ಲದಷ್ಟು ಕಡಲೆ ಹಿಟ್ಟು ತೊಗೊಂಡಿವಿ. ಇದು ಒಂದು ಬಟ್ಲು ಕಡಲೆ ಹಿಟ್ಟದ. ಇದನ್ನೇನದ ಈಗ ಒಂದು ಬುಟ್ಟಿಗೆ ಹಾಕೋಣ. ಈ ಕಡಲೆ ಹಿಟ್ಟಿಗೆ ಏನದ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕೋಣ. 2 ಚಮಚದಷ್ಟು ಕಾದ ಎಣ್ಣೆ ಹಾಕ್ಕೊಂಡು ಇದಕ್ಕೆ ದೇವ್ರ ನೈವೇದ್ಯಕ್ಕೆ ಮಾಡೋದ್ರಿಂದ ಇದನ್ನೇನದ ಉಪ್ಪು ಹಾಕೋಂಗಿಲ್ಲ ಇದಕ್ಕೆ. ಹೀಗಾಗಿ ಅರಿಶಿನ ಪುಡಿ ಮತ್ತು ಕಾದ ಎಣ್ಣೆ ಹಾಕ್ಕೊಂಡು ಇದನ್ನೇನದ ಚಲೋತ್ನಂಗೆ ಮೊದಲೊಮ್ಮೆ ಎಲ್ಲ ಕೈ ಆಡ್ಸ್ಕೊಣ. ಇದಕ್ಕೇನದ ಹಾಲು ಮತ್ತು ನೀರು ಮಿಕ್ಸ್ ಮಾಡಿಕೊಂಡು ಕಲಿಸ್ಲಿಕ್ಕತ್ತೀವಿ ನಾವಿಲ್ಲಿ. ಬೇಕಂದ್ರೆ ಬರೀ ಹಾಲಿನಾಗೂ ಕಲಿಸ್ಕೋಬೋದು. ಹಾಲು ನೀರು ಮಿಕ್ಸ್ ಮಾಡ್ಕೊಂಡು ಇದನ್ನೇನದ ಚಲೋತ್ನಂಗೆ ಗಟ್ಟಿಯಾಗಿ ನಾವು ಕಲಿಸ್ಕೋಬೇಕಾಗ್ತದೆ. ಸ್ವಲ್ಪ ಹಾಲು ನೀರು ಇದ್ದದ್ದೇ ಮಿಕ್ಸ್ ಇದ್ದದ್ದೇನದ ಅದನ್ನು ಸ್ವಲ್ಪ ಹಾಕ್ಕೊಂಡು ಇದನ್ನು ಕಡಲೆ ಹಿಟ್ಟೇನದ ಗಟ್ಟಿಯಾಗಿ ಕಲಿಸ್ಕೋಬೇಕಾಗ್ತದೆ. ಇದು ನೋಡ್ರಿ ಹಿಂಗೇನದ ಇಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡು ಮ್ಯಾಲೆ ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚಲೋತ್ನಂಗೆ ಸೌರಿ ಇದನ್ನೊಂದು ಮುಚ್ಚಿ ಒಂದು 10 ನಿಮಿಷ ಏನದ ಇದನ್ನು ನೆನೆಸ್ಬೇಕಾಗ್ತದೆ. ಈಗೇನದ ಒಂದು 10 ನಿಮಿಷ ನೆನೆಲಿಕ್ಕೆ ಬಿಡೋಣ.
ಇಲ್ಲೇ 10 ನಿಮಿಷ ನೆಂದ ಮೇಲೆ ಏನದ ನಾವು ಸಣ್ಣ ಸಣ್ಣ ಉಳ್ಳಿ ತೊಗೊಂಡು ಲಟ್ಟಿಸ್ಕೋಬೋದು, ಅಥವಾ ಪುರಿ ಹಂಗನೂ ಲಟ್ಟಿಸ್ಕೋಬೋದು. ಇಲ್ಲ ಒಂದು ದೊಡ್ಡ ಉಳ್ಳಿ ತೊಗೊಂಡು ಹಿಂಗೆ ದೊಡ್ಡದಾಗಿ ಲಟ್ಸ್ಕೊಂಡು ಬಟ್ಲದ್ದು ಏನದ ಹಿಂಗೆ ಕರ್ಕೊಂಡು ಕರ್ಕೋಬೋದು. ನಾವು ನಮ್ಗೆ ಹೆಂಗೆ ಅನುಕೂಲ ಆಗ್ತದೆ ಹಂಗೆ ಮಾಡ್ಕೋಬೋದು. ಇಲ್ಲ ನಾವು ದೊಡ್ಡ ಹಾಳಿ ಲಟ್ಸ್ಕೊಂಡು ಬಟ್ಲದ್ದು ಅದನ್ನೆಲ್ಲ ಕರ್ಕೊಂಡು ಸಣ್ಣ ಸಣ್ಣ ಪುರಿ ಆಕಾರ ಮಾಡ್ಕೊಳಕತ್ತೀವಿ ಇವನ್ನ. ಇಲ್ಲಿ ಆ ಪುರಿಗೆ ಏನದ ಫೋರ್ಕಿಂದ ಒಂದೆರಡು ಹೋಲ್ ಮಾಡಿದ್ವಿ ಅಂದರೆ ಅದು ಉಬ್ಬಂಗಿಲ್ಲ. ಅದನ್ನು ಹಂಗೆ ಮಾಡಿಕೊಂಡು ಆಮೇಲೆ ಇಲ್ಲಿ ಏನದ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿವಿ. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಆ ಪುರಿ ಹಾಕ್ಕೊಂಡು ಏನದ ತರ್ಗಾನ ಚಲೋತ್ನಂಗೆ ಕೆಂಪಗೆ ಕರ್ಕೋಬೇಕಾಗ್ತದೆ ಎರಡೂ ಕಡೆನೂ. ಎಣ್ಣೆಗೆ ಎಷ್ಟು ಹಿಡಿತಾವೆ ನೋಡಿ ಅಷ್ಟು ಹಾಕ್ಕೊಂಡು ಕೆಂಪಗೆ ಕರ್ಕೋಬೇಕು. ಮತ್ತು ತೆಳ್ಳಗಾತಂದ್ರೆ ನಿಮಗೆ ಕ್ರಿಸ್ಪಿಯಾಗಿ ಉಳಿತಾವೆ, ಅಂದರೆ ಕುರು ಇರ್ತಾವೆ. ತೆಳ್ಳಗೆ ಲಟ್ಸ್ಕೊಂಡ್ರೆ ಚಲೋ ಆಗ್ತದೆ ದಪ್ಪ ಅನ್ನೋಕ್ಕಿಂತ. ನೋಡಿರಿ ರೆಡಿ ಅದು. ಇಷ್ಟು ಕೆಂಪು ಕರ್ಕೊಂಡು ನಾವು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕಿ ಎಣ್ಣೆ ಎಲ್ಲ ಬಸಿದ ಮೇಲೆ ಇವನ್ನೊಂದು ಪ್ಲಾಸ್ಟಿಕ್ ಕವರ್ನ ಹಾಕಿ ಡಬ್ಬಿ ಒಳಗಿಟ್ರೆ ನಿಮಗೆ ಅಗದಿ ಕ್ರಿಸ್ಪಿಯಾಗಿರ್ತಾವೆ. ಇಲ್ಲೇನದ ತರಗೆಲ್ಲ ಏನೋ ನೋಡ್ರಿ ರೆಡಿ ಅದು. ಅಷ್ಟು ಕರ್ಕೊಂಡಿವಿ ಇದನ್ನು ತರಗಾನ. ಈಗೇನದ ಲಡ್ಗೆ ಉಂಡಿಗೆ ಮಾಡೋದು ನೋಡೋಣ. ಇಲ್ಲೇನದ ಲಡ್ಗೆ ಉಂಡೆ ಮಾಡಲಿಕ್ಕೆ 2 ಬಟ್ಲ ಗೋಧಿ ಹಿಟ್ಟು ತೊಗೊಳಕತ್ತೀವಿ. ಇದಕ್ಕೆ ನೀವು ಬರೀ ಕಡಲೆ ಹಿಟ್ಟಿಂದನೂ ಮಾಡ್ಬೋದು, ಅಥವಾ ಏನದ ಗೋಧಿ ಹಿಟ್ಟು ಕಡಲೆ ಹಿಟ್ಟು ಮಿಕ್ಸ್ ಮಾಡಿನೂ ಮಾಡ್ಬೋದು. ಇದು ಬರೀ ಗೋಧಿ ಹಿಟ್ಟಿಂದ ಮಾಡಿದ್ರೆ ಚಲೋನೂ ಇರ್ತದೆ ಮತ್ತು ಕಮ್ಮಿಗಿರ್ತಾವೆ ಅಗದಿ. ಹೀಗಾಗಿ ಇಲ್ಲಿ ಬರೀ ಗೋಧಿ ಹಿಟ್ಟನ್ನು 2 ಬಟ್ಲು ತೊಗೊಂಡಿವಿ. ಇದಕ್ಕೇನದ 1 ಚಿಟಿಗೆಷ್ಟು ಅರಿಶಿನ ಪುಡಿ ಹಾಕ್ಕೊಂಡು 2ರಿಂದ 3 ಚಮಚದಷ್ಟು ಕಾದ ಎಣ್ಣೆ ಹಾಕ್ಕೊಳಿಕತ್ತದೆ. ಹಾಕ್ಕೊಂಡು ಅದು ಹಾಲು ನೀರು ಏನು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡು ಗಟ್ಟಿಗೆ ಕಲಿಸ್ಕೋಬೇಕಾಗ್ತದೆ. ಇದನ್ನು ಎಲ್ಲನೂ ಏನದ ಚಲೋತ್ನಂಗೊಮ್ಮೆ ಕೈ ಆಡಿಸ್ಕೋಬೇಕು. ಅಂದರೆ ಎಣ್ಣೆ ಅರಿಶಿನ ಪುಡಿ ಎಲ್ಲದಕ್ಕೂ ಹತ್ತು ಹಂಗೆ ಹಿಟ್ಟಿಗೆ ಕೈ ಆಡಿಸ್ಕೊಂಡು ಹಾಲಿಂದ ಏನು ಮಿಶ್ರಣ ಇರ್ತದೆ ಅದನ್ನೆಲ್ಲ ಏನದ ಹಾಕಿ ಸ್ವಲ್ಪ ಹಾಕ್ಕೊಂಡು ಗಟ್ಟಿಗೆ ಕಲಿಸ್ಕೋಬೇಕಾಗ್ತದೆ. ಇದು ನೋಡಿರಿ ಹೀಗೆಲ್ಲ ಗಟ್ಟಿ ಕಲಿಸ್ಕೊಂಡು ಚಲೋತ್ನಿಗೆ ನಾದ್ಕೊಂಡು ಮ್ಯಾಲೆ ಒಂದು ಚೂರು ಎಣ್ಣೆ ಹಚ್ಕೊಂಡಿದ್ದೀನಿ. ಏನದ ಮುಚ್ಚಿ ಒಂದು 10 ನಿಮಿಷ ಏನದ ನೆನೆಸ್ಬೇಕಾಗ್ತದೆ ಹಿಟ್ಟನ್ನ. ಭಾಳ ನೆನೆಸೋದೇನು ಬೇಡ, ಒಂದು 10 ನಿಮಿಷ ಮುಚ್ಚಿಟ್ರೆ ಚಲೋ ಆಗ್ತದೆ. ಇದು ನೋಡಿರಿ ಹಿಟ್ಟು ಒಂದು 10 ನಿಮಿಷ ಏನದ ನೆನೆಸಿಟ್ಟದೆ. ಈಗ ಚಲೋ ನೆಂದದ. ಇದನ್ನು ಚೂರ ತೊಗೊಂಡು ನಾವೇನದ ಕಲ್ ಮೇಲೆ ಸಣ್ಣಗೆ ಹಸ್ಕೋಬೇಕಾಗ್ತದೆ. ಹಿಂಗೆ ಕಲ್ ಮೇಲೆ ಅಥವಾ ಪೋಳ್ಪಟ್ಟಿ ಮೇಲೂ ಹಸ್ಕೋಬೋದು. ಇದೇನದ ನೀವು ಒತ್ತೊಳಗೆ ಹಾಕ್ಕೊಂಡ್ರೆ ಇಳೆಯಂಗಿಲ್ಲ, ಯಾಕಂದರೆ ಜಿಗಿ ಭಾಳ ಇರ್ತದೆ ಇದು ಗೋಧಿ ಹಿಟ್ಟು. ಹಿಂಗಾಗಿ ಹಿಂಗೆ ಹೊಸ್ಕೊಂಡು ಮಾಡಿದ್ರೆ ಭಾಳ ಚಲೋ ಬರ್ತಾವೆ. ಮತ್ತು ತೆಳ್ಳಗೆ ಮಾಡ್ಕೊಂಡಷ್ಟು ನಿಮಗೆ ಕ್ರಿಸ್ಪಿಯಾಗಿ ಬರ್ತಾವೆ ಉಂಡೆ. ದಪ್ಪ ಆದ್ರೆ ಏನಾಗ್ತಾವೆ ಮೆತ್ತಗಾಗಿಬಿಡ್ತಾವೆ ಕರೆದಾಗ. ಅದಕ್ಕೆ ಹಿಂಗೆ ತೆಳ್ಳಗೆ ಮಾಡಿಕೊಂಡು ಇವನ್ನೇನದ ಕರ್ಕೋಬೇಕಾಗ್ತದೆ. ಇಲ್ಲೇನದ ನಾವಾಗಲೇ ತರಗ ಏನು ಕರ್ಕೊಂಡಿದ್ವಲ್ಲ ಅದೇ ಎಣ್ಣೆ ಒಳಗೆ ಹಿಂಗೆ ಕರ್ಕೊಳ್ಕತ್ತೀವಿ. ಇವನ್ನೇನು ಸಣ್ಣ ಸಣ್ಣ ಮಾಡ್ಕೊಳ್ಳೋದು ಬೇಡ. ಹೆಂಗೆ ನಾವು ಹಸ್ತಿರ್ತೀವಿ ಅದೇ ಪ್ರಕಾರನ ಕರೆದ್ರೆ ಇವು ಕರೆದ ಮೇಲೆ ಪುಡಿ ಆಗೇ ಆಗ್ತಾವೆ. ಮತ್ತು ಒಂದಕ್ಕೊಂದೇನು ಅಂಟ್ಕೊಳ್ಳೋಂಗಿಲ್ಲ ಇದಕ್ಕೆ ಎಣ್ಣೆ ಹಾಕಿ ಕಲಿಸಿರೋದ್ರಿಂದ. ಹೀಗಾಗಿ ಇವನ್ನ ಹಿಂಗೆ ಕರ್ಕೊಂಡು ಏನದ ಒಂದು ಟಿಶ್ಯೂ ಪೇಪರ್ ಮೇಲೆ ತೊಗೊಂಡು ಆಮೇಲೆ ಏನದ ಆರಿದ ಮೇಲೆ ಇವನ್ನ ಪುಡಿ ಮಾಡ್ಕೋಬೇಕಾಗ್ತದೆ. ಈಗ ನೋಡಿರಿ ಅಷ್ಟು ಏನದ ಕರ್ಕೊಳ್ಳೋದು ಆತಿದ್ದನ್ನು ಲಡ್ಗೆ ಉಂಡಿಗೆ ಇದೆಲ್ಲನೂ ಕರ್ಕೊಂಡೀವಿ. ಇವನ್ನ ಒಂದು ದೊಡ್ಡ ಬುಟ್ಟಿಗೆ ಹಾಕ್ಕೊಂಡು ಎಲ್ಲನೂ ಏನದ ಪುಡಿ ಮಾಡ್ಕೋಬೇಕು. ಅಗದಿ ಸರಳಾಗಿ ಬರ್ತಾವೆ. ಸ್ವಲ್ಪ ಆರಿದ ಮೇಲೆ ಹಿಂಗೆ ಪುಡಿ ಮಾಡ್ಕೊಂಡ್ರೆ ಈಜಿಯಾಗಿ ಪುಡಿ ಆಗ್ತಾವೆ. ಇದಕ್ಕೇನದ ಇಲ್ಲೇ ಬೆಲ್ಲ ಮತ್ತು ತುಪ್ಪ ಕರಗಿಸ್ಕೋಬೇಕಾಗ್ತದೆ. ಅಂದ್ರೆ ಬೆಲ್ಲ ಕರಗಿ ಕುದಿ ಬಂದು, ಅಂದ್ರೆ ಕುದಿ ಬರೋಕ್ಕಿಂತ ಸ್ವಲ್ಪ ಮ್ಯಾಲೆ ಬುರುಗಿನ ಹೆಂಗೆ ಬಂದು ಕೂಡ ತೊಗೊಂಡ್ವಿ ಅಂದರೆ ಪಾಕ ಬರೋಬ್ಬರಿ ಆಗ್ತದೆ. ಈ ಪಾಕ ಏನದ ಸ್ವಲ್ಪ ನಾವು ಇನ್ನು ಕರ್ಕೊಂಡಿರ್ತೀವಲ್ಲ ಈ ಲಡ್ಗೆ ಉಂಡಿಗೆ ಹಾಕ್ಕೊಂಡು ಕಟ್ಕೋಬೇಕಾಗ್ತದೆ. ಅಷ್ಟಕ್ಕೂ ಒಮ್ಮೆಲೆ ಹಾಕ್ಕೋಬಾರ್ದು, ಸ್ವಲ್ಪ ಹಾಕ್ಕೊಂಡು ಕಟ್ಕೊಂಡ್ರೆ ನೋಡಿರಿ ಉಂಡೆ ಎಷ್ಟು ಚಲೋ ಆಗ್ಯಾವ. ಅಗ್ರಿ ಚಲೋ ಬರ್ತಾವೆ ಉಂಡೆ, ಕಟ್ಲಿಕ್ಕೂ ಸರಳ ಆಗ್ತದೆ. ಹಿಂಗೆ ಮಾಡಿಟ್ಕೊಂಡ್ರೆ ದೇವರು ಗಣಪ ನೈವೇದ್ಯಕ್ಕೆ ಭಾಳ ಚಲೋ ಆಗ್ತದೆ. ನೋಡಿದ್ರಲ್ಲ ಲಡ್ಗೆ ಉಂಡೆ ಮತ್ತು ತರಗ ಮಾಡೋದು ಚಂದದ ಕೆಲಸ ಅಂತ. ಇಲ್ಲಿ ಮಂಡಕ್ಕಿ ಉಂಡಿನೂ ಮಾಡಿದ್ವಿ. ಮತ್ತೊಂದು ವಿಡಿಯೋ ಒಳಗೆ ಭೇಟಿ ಆಗೋಣಂತ. ಅಲ್ಲಿವರೆಗೂ ಶ್ರೀರಾಮ ಸಮರ್ಥ.